ಸೊ ಇನ್ನಷ್ಟು ಕಲಾವಿದರನ್ನ ಮಾತಾಡಿಸ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಯಲು ಸೀಮೆ ನಾಟಕಗಳು ಅಂದ್ರೆ ಎಲ್ಲರಿಗೂ ಬಲು ಇಷ್ಟವಾಗಿರುತ್ತೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಬಯಲು ಸೀಮೆ ನಾಟಕ ಕಂಪನಿಗಳು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಆದ್ರೂ ಇಂದು ನಾಟಕ ಕಂಪನಿಗಳು ಉಳಿಯುವುದೇ ಕಷ್ಟಕರವಾಗಿದೆ. ವಿಜಯಪುರ, ಬಾಗಲಕೋಟೆಯಲ್ಲಿ ಉದಯಿಸಿರುವ ಅನೇಕ ಕಂಪನಿಗಳು ಇಂದು ಕಣ್ಮರೆಯಾಗಿವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಳ್ಳಿಯ ಸೊಗಡನ್ನ ಜೀವಂತವಾಗಿಡಲು ಅನೇಕ ನಾಟಕ ಕಂಪನಿಗಳು ವಿವಿಧ ನಗರಗಳಿಗೆ ತೆರಳಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ನಾನು 37 ವರ್ಷಗಳಿಂದ ರಂಗಭೂಮಿಲಿದ್ದೀನಿ. ಹವ್ಯಾಸಿ ರಂಗಭೂಮಿ, ಬೀದಿ ನಾಟಕಗಳಲ್ಲಿ ಸರ್ಕಾರಿ ಯೋಜನೆಗಳ ಹಲವಾರು ಯೋಜನೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಪ್ರತಿಭೆ ಗುರುತಿಸಿ ನಮ್ಮ ಕಂಪ್ನಿ ಮಾಲೀಕರು ಹಾಗೂ ಕವಿಗಳಾದಂಥ ಜೇವರ್ಗಿ ರಾಜಣ್ಣವರು ಗುರುತಿಸಿ ಕಂಪ್ನಿಗೆ ಬರ್ತೀಯಾ ಅಂದರು. ವೃತ್ತಿ ಕಂಪ್ನಿ ಹೊಸದು, ನನಗೆ ಗೊತ್ತಿಲ್ಲ ಅಂದೆ. ನಾನು ಇರ್ತೀನಿ ಬಾಪ ಅಂತ ಧೈರ್ಯ ತುಂಬಿ ಈ ಕಂಪ್ನಿಗೆ ನಮ್ಮನ್ನು ಕರೆಸಿಕೊಂಡ್ರು. ನಾನು ಮುಂಚೆಯಿಂದನೂ ಹಾಸ್ಯ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದರಿಂದ ಅವರು ಫಸ್ಟು ನನಗೆ ತವರು ಬಿಟ್ಟ ತಂಗಿ ನಾಟಕದಲ್ಲಿ ಹೀರೋ ಪಾತ್ರ ಕೊಟ್ಟರು. ಹೀರೋ ಪಾತ್ರದಲ್ಲಿ ಅದು ಇದು ಆಗಲಿಲ್ಲ. ಅವ್ರೇನಾದರೂ ಇಲ್ಲ ನೀನು ಕಾಮಿಡಿ ಪೀಸ್ ಇದೆಯಾ, ಕಾಮಿಡಿನೇ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಂದ ಹಾಸ್ಯ ಪಾತ್ರಗಳನ್ನೇ ಕೊಟ್ಕೊಂಡು ಬಂದರು. ಈ ಕಂಪ್ನಿಗೆ ಬಂದು ನಾನು 1 ವರ್ಷ ಆಯ್ತು. ಈಗ ನಾನು ಲೇಡೀಸ್ ಪಾತ್ರ ಜಾಸ್ತಿ ಮಾಡಿದೆ. ಕಂದಗಲ್ ಹನುಮಂತರಾಯರ ರಕ್ತರಾತ್ರಿಯಲ್ಲಿ ಭಾನುಮತಿ ಪಾತ್ರ ಮಾಡಿದೆ. ಪಿ ಬಿ ದುತ್ರಿ ಅವ್ರ ಸಂಪತ್ತಿ ಸವಾಲ್ ನಾಟಕದಲ್ಲಿ ಪಾರ್ವತಿ ಪಾತ್ರ, ರಾಜ್ಕುಮಾರ್ ಅವರ ಅತ್ತಿಗೆ ಪಾತ್ರ ಮಾಡಿದೆ. ನನ್ನವ್ರು ನನ್ನ ಹಡೆದವ್ರ ಲೀಲಾವತಿ ಪಾತ್ರ ಮಾಡಿದೆ. ಲೇಡೀಸ್ ಪಾತ್ರನೇ ಜಾಸ್ತಿ. ಬೀದಿ ನಾಟಕದಲ್ಲೂ ಕೂಡ ಲೇಡೀಸ್ ಪಾತ್ರನೇ ಜಾಸ್ತಿ ಮಾಡ್ಕೊಂಡು ಬಂದೆ. ಗೌಡತಿ ಪಾತ್ರ ಈ ಥರ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದ ಮೇಲೆ ನಾನು ನಡೆ ನುಡಿ ಎಲ್ಲ ಹೆಣ್ಮಕ್ಳ ಥರನೇ ಬರ್ತಾಯಿತ್ತು. ಅದನ್ನೆಲ್ಲ ತಿದ್ದಿದ್ರು ಅವರು. ಗಂಡಸರು ವಾಯ್ಸ್ ಬರಬೇಕು, ಗಂಡಸರು ನಡೆ ನುಡಿ ಬರಬೇಕು, ನಿನಗೆ ಅಸಹ್ಯ ಆಗಕತ್ತೈತಿ ಪಾತ್ರ ಕೊಟ್ಟರೆ. ಹೀರೋ ಪಾತ್ರ ಮಾಡಿದಾಗ ಸಹಿತ ನಾನು ಹೆಣ್ಮಕ್ಳ ಥರನೇ ನಡ್ಕೊಂಡು ಹೋಗ್ಬಿಟ್ಟೆ. ಆವಾಗ ಮಾಲಕರು ಭಾಳ ತಿದ್ದಿದ್ರು. ಇಲ್ಲ ಹಿಂಗಾಗತ್ತಾ, ನಿನ್ನ ಮಾತುಗಳೆಲ್ಲ ಹೆಣ್ಮಕ್ಳ ಥರ ಬರುತ್ತಾ ಅಂತ ಹೇಳಿದರು. ಆಮೇಲೆ ನಾನು ತಿದ್ದುಕೊಂಡು ಈ ಕುಂಟಕೋಣ ಭಾಗ 2 ನಾಟಕದಲ್ಲಿ ಕುರುಡಿನ ಪಾತ್ರ ಜೂನಿಯರ್ ಕುಡ್ಡ ಅಂತ ಬರುತ್ತೆ. ಆ ಪಾತ್ರ ಮಾಡಿ ಸಕ್ಸಸ್ ಆಯಿತು ಅಣ್ಣನ ಆಶೀರ್ವಾದದಿಂದ. ಆಮೇಲೆ ಈಗ ಮೊನ್ನೆ ಕುಡುಕ ಕಲೆ ಸಿಡಿತ ಮಲ್ಯದಲ್ಲಿ ಮಾರುತಿ ಶೆಟ್ಟಿ ಅಂತ ಹಿರಿಯ ಕಲಾವಿದರು ಆ ಪಾತ್ರ ಮಾಡ್ತಾಯಿದ್ರು. ಅದನ್ನು ನನಗೆ ಕಲಿಸಿ ಆ ಪಾತ್ರನೂ ನಾನು ಮಾಡಿದೆ. ತಕ್ಕ ಮಟ್ಟಿಗೆ ಚೆನ್ನಾಗಾಯಿತು ಅಂತ ಹೇಳಿದ್ರು. ಅವ್ರ ಲೆವೆಲ್ಲಿಗೆ ಹೋಗದೇ ಇದ್ದರು, ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಾಯಿತು ಅಂತ ಹೇಳಿದ್ರು. ನಮಗೊಂದು ಸ್ವಲ್ಪ ಖುಷಿ ಆಯಿತು. ಈ ಶೆಟ್ಟಿ ಹಾರಾಟ, ಚೆಲುವೆ ಚೆಲ್ಲಾಟ ಇದರಲ್ಲಿ ಕಿಲಾಡಿ ಕಿಟ್ಟಪ್ಪನ ಪಾತ್ರ ಮಾಡ್ತಾಯಿದ್ದೀನಿ. ಬೇರೆ ಅಂದರೆ ನಾವು ಶಾರ್ಟ್ ಮೂವಿ ಒಂದು 10 ಮೂವಿ ಮಾಡಿದ್ವಿ. ಅದರಲ್ಲೂ ಮಂಗಳಮುಖಿ ಪಾತ್ರ ಬರೀ ಇಂಥವೇ ಸಿಕ್ಕು. ಆಮೇಲೆ ಸಿಲಿಲಲ್ಲಿ ಸೀರಿಯಲ್ನಲ್ಲಿ ಕಾಮಿಡಿ ರೋಲ್ ಕೊಟ್ಟರು. ಆಮೇಲೆ ಇತ್ತೀಚೆಗೆ ಜೇನುಗೂಡು ಸೀರಿಯಲ್ನಲ್ಲಿ ರಮೇಶ್ ಪಂಡಿತ್ ಸರ್ ಜೊತೆಗೆ ಒಂದು ಪಾತ್ರ ಬಂತು. ಆಮೇಲೆ ನಮ್ಮ ಕ್ಷೇತ್ರಪತಿ ಫಿಲ್ಮು ಬಂತು, ನಮ್ಮ ನವೀನ್ ಶಂಕರ್ ಸರ್ದು. ಅದರಲ್ಲಿ ನಮ್ಮ ಶ್ರೀಕಾಂತ್ ಕಟ್ಗಿ ಸರ್ ಅವಕಾಶ ಕೊಟ್ಟರು. ಹೀಗೆ ನಮ್ಮ ಪಯಣ ಮುಂದೆ ಹೋಗ್ತಾ ಇದೆ. ನಾವು ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ. ಈಗ ವಯಸ್ಸು ಒಂದು 26-27 ವರ್ಷದಿಂದನೇ ಇದ್ರೊಳಗೆ ರಂಗಭೂಮಿ ಒಳಗೆ ಇದ್ದಿದ್ರಿ ನಾವು. ಏನು ನಾವು ಇದ್ರೊಳಗೆ ಹುಟ್ಟಿದ್ರೊಳಗೆ ಬೆಳೆದು ಬಿಟ್ಟಿವಲ್ರಿ. ನಮ್ಗೆ ಇದು ಏನು ಅನ್ಸಂಗಿಲ್ಲ, ಎಲ್ಲ ಕಾಮನ್. ಮತ್ತು ಇದಿಲ್ಲದ್ರೆ ನಮಗೆ ಬೇರೆ ಇದನ್ನೇ ಗೊತ್ತಿಲ್ಲ. ನಾವು ಇಲ್ಲಿದ್ದು ಏನಾದರೂ ಹೊರಗೆ ಹೋದೀವಿ ಅಂದ್ರೆ ನಾವು ಬದುಕಂಗೇ ಇಲ್ಲ. ಅವಾಗೆಲ್ಲ ನಮ್ಮ ಆ ಥರ ಖರ್ಚಿತ್ರಿ. ಅವಾಗ ಎಷ್ಟೇ ಇದಾದ್ರೆ ಹೆಂಗೂ ನಡೆದು ಹೋಗಿಬಿಡ್ತಿತ್ತು. ಇವಾಗ ಜನ ಬರಲಿಲ್ಲ ಅಂದ್ರೆ ಕಲಾವಿದರ ಜೀವನ ಭಾಳ ಇದು ರೀ, ತೊಂದರೆ, ಭಾಳ ತೊಂದರೆ. ಮತ್ತು ಕಂಪ್ನಿ ನಡೆಸೋ ಮಾಲೀಕರದಂತರೂ ಭಾಳ ತೊಂದರೆ ಪಾಪ. ಮತ್ತು ಎಲ್ರಿಗೂ ಪೇಮೆಂಟ್ ಅದು ಕೊಟ್ಟು ನಡೆಸ್ಬೇಕಲ್ರಿ ಅವರು. ಪೇಮೆಂಟ್ ಇದಿರ್ತೈತೆ ರೀ, ಭಾಳ ತ್ರಾಸು ರೀ, ಭಾಳ ಅನುಭವಿಸಿವ್ರಿ ಆ ಟೈಮಿಗೆ ಅಂತೂ. ನಮಗೆ ಹೊರಗಿಂದ ಏನೂ ಗೊತ್ತಿಲ್ಲ. ಇದೇ ನಮಗೆ ಹೊರಗೆ ಹೋಗಿ ಏನು ದುಡಿತೀರಿ ನೀವು? ಇದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಅಂದರೆ ಮಾಮ ಬರ್ತಿದ್ವಿ ಒಂದು 12 ನಾಟಕ, 12 ನಾಟಕದಲ್ಲಿ. ಆಮೇಲೆ ಬೇರೆ ಬೇರೆ ಬರ್ದೇವು 3-4 ನಾಟಕದಲ್ಲಿ ಎಲ್ಲ ಕಲ್ತು. ಮಾಮರು ಒಂದು ನಾಟಕ ಬರೆದಿದ್ದಾರೆ, ನನ್ನವರು ಯಾರೂ ಇಲ್ಲ, ಅರ್ಥ ಅಮರ ಫಲ. ತುಂಬ ಇಷ್ಟ. ಮತ್ತು ಜನ ನಮಗೆ ಇದು ಮಾಡಿದಾಗ ಖುಷಿ ಆಗೋದೇ ಅಲ್ರಿ. ಖುಷಿ ಆಗೋದು. ಆಮೇಲೆ ಸಣ್ಣ ಸಣ್ಣ ಈಗ ಕಾಮಿಡಿ ಇದ್ದಂಗೆ ಇವು ಇರಂಗಿಲ್ಲಲ್ರಿ, ಡೈಲಾಗ್ಗಳು ದೊಡ್ಡದು ಇರ್ತೈತಿ. ಹಾಗಾಗಿ ಮಾತಾಡೋಕ್ಕೂ ಸ್ವಲ್ಪ ಇದು ಹಿಡಿದು ಬಿಡ್ತೈತಿ. ಈಗ ನಾನು ಗುಡಿಗೇರಿ ಕಂಪ್ನಿಯಲ್ಲಿ ಒಂದು 20 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ಇವ್ರ ಕಂಪನಿಯಲ್ಲಿ ವಿಶ್ವಜ್ಯೋತಿ ಪಂಚಾಕ್ಷರ ನಾಟಕ ಸಂಘ ಜೇವರಿಗೆ ಅಂತ ಇವ್ರ ಕಂಪನಿಯಲ್ಲಿ ಒಂದು 12 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಾನು ಹುಟ್ಟಿದ್ದೇ ಈ ರಂಗಭೂಮಿಯಲ್ಲಿ. ಮೂಲತಃ ನಮ್ಮದು ಮಂಗಳೂರು. ಆಮೇಲೆ ಈ ಹುಬ್ಬಳ್ಳಿಗೆ ಬಂದು ಸಟ್ಲಾಗಿ ಭಾಳ ವರ್ಷ ಆಯಿತು. ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ನಮ್ಮ ತಾಯಿಯವ್ರ ಊರು ಮಂಗಳೂರಿನಲ್ಲಿ.
ನಮ್ಮ ತಂದೆಯವರು ಆರ್ಟಿಸ್ಟು. ಹೀಗಾಗಿ ನಾ ಚಿಕ್ಕ ವಯಸ್ಸಿನಿಂದ ಪಾತ್ರ ಮಾಡ್ಕೊತ ಬಂದಿದ್ದೇನೆ. ಈಗ ನನಗೆ 53 ವರ್ಷ ನನ್ನ ಸರ್ವೀಸು. ಒಂದು 40 ವರ್ಷ ಆಯಿತು ಸರ್ವಿಸ್ ಮಾಡಿ. 40 ವರ್ಷದಲ್ಲಿ ಒಂದು 200-300 ನಾಟಕ ಆಗಿರ್ಬೋದು ನಮ್ಮ ಅನಿಸಿಕೆ. ಯಾಕಂದರೆ ಮೊದಲೆಲ್ಲ ತಾಯಿ ಕರಳು, ಸಂಪತ್ತಿಗೆ ಸವಾಲು, ನಮ್ಮ ತಾಯಿಯವರು ಆ ಪಾತ್ರ ಮಾಡ್ತಾ ಇದ್ದಾಗ ರಾಜ ಸತ್ಯ ಹರಿಶ್ಚಂದ್ರ, ಟಿಪ್ಪು ಸುಲ್ತಾನು, ಲಂಕಾ ದಹನ, ಆಮೇಲೆ ಪೌರಾಣಿಕ ನಾಟಕ ಆಡೋದು, ಹೇಮರೆಡ್ಡಿ ಮಲ್ಲಮ್ಮ, ಅವೆಲ್ಲ ನಾಟಕ ಮಾಡ್ತಿದ್ರು. ಆವಾಗೆಲ್ಲ ನಾವು ಸಣ್ಣವರು ರಂಗಪಾಟಿ ಮಾಡೋದು, ಆಮೇಲೆ ಕಸ ಹುಡುಗೋದು, ಇವೆಲ್ಲ ಮಾಡ್ತಿದ್ವಿ. ಬರ್ತಾ ಪರದೆ ಜಗ್ಗೋದು, ಆಮೇಲೆ ಸಣ್ಣ ಪುಟ್ಟ ಪಾತ್ರ ಕೊಟ್ಕೊಂತ ಬಂದರು ನಮಗೆ. ಅದನ್ನು ಮಾಡ್ತಾ ದೊಡ್ಡವರಾಗ್ಬಿಟ್ವಿ. ಪಾತ್ರಗಳನ್ನು ಮಾಡಿದ್ದೀರಾ? ಪಾತ್ರದಲ್ಲಿ ಕಾಮಿಡಿ ಪಾತ್ರ ಜಾಸ್ತಿ ನಾನು ಮಾಡಿದ್ದೆ. ಈ ಸೀರಿಯಸ್ ಪಾತ್ರ ಮಾಡಿರಲಿಲ್ಲ, ಕಾಮಿಡಿ ಪಾತ್ರ ಜಾಸ್ತಿ ಮಾಡಿದ್ದೆ ನಾನು. ಯಾಕಂದರೆ ನಮ್ಮ ಹೈಟಿಗೂ ಇದಕ್ಕೂ ಅಂತಂದರೆ ಕಾಮಿಡಿ ಪಾತ್ರನ ಜಾಸ್ತಿ ಕೊಡೋದು. ಅದರಲ್ಲಿ ಕಾಮಿಡಿಯಲ್ಲಿ ವೆರೈಟಿ ಮುದುಕನ ಪಾತ್ರ ಆಯಿತು, ಹುಡುಗನ ಪಾತ್ರ ಆಯಿತು. ನಾವು ಸಣ್ಣ ಹುಡುಗನ ವಯಸ್ಸಿನಾಗಿದ್ದಾಗ ಮುದುಕನ ಪಾತ್ರ ಭಾಳ ಮಾಡ್ತಿದ್ದೆ ನಾನು. ಅವಾಗೆಲ್ಲ ನಮಗೆ ಬೆಳ್ಳಿ ಕಡೆ ಅವೆಲ್ಲ ಆಯರ್ ಬಂದಿದ್ದು ಎಲ್ಲ ಅವಾಗ. ಈಗ ಇತ್ತಿತ್ತಲಾಗಿ ಮುದುಕಂತ ಜಾಸ್ತಿ ಮಾಡ್ತಾಯಿದ್ದೆ. ಕಲಾಭಿಮಾನಿಗಳು ಬರ್ತಾಯಿದೆ, ಆದರೆ ಅಂಥ ನಾಟಕಗಳು ಕೊಡಬೇಕು. ನಾವು ಅಂಥ ನಾಟಕಗಳನ್ನ ಕೊಡಬೇಕು, ಪ್ರೇಕ್ಷಕರಿಗೆ ಮನ ತಣಿಸ್ಬೇಕು. ಏಕೆಂದರೆ ಕೆಲವೊಂದು ಈಗ ಪಿಕ್ಚರ್ಗಳು ಅಷ್ಟು ನಡೀತಾ ಇಲ್ಲ. ಕೆಲವೊಂದೆಲ್ಲ ಟಾಕೀಸ್ಗಳೆಲ್ಲ ಬಂದಾಗಿ ಈಗ ಬಿಲ್ಡಿಂಗ್ ಆಗಿಬಿಟ್ವು, ಎಲ್ಲ ಕಾಂಪ್ಲೆಕ್ಸ್ ಕಟ್ಟಿಬಿಟ್ಟಿದ್ದಾರೆ. ನಾಟಕ ಕಂಪ್ನಿಗೂ ಇದೆ, ಆದರೆ ಅಂಥ ನಾಟಕ ಕೊಟ್ಟುಬಿಟ್ರೆ ಪ್ರೇಕ್ಷಕರು ಬಂದೇ ಬರ್ತಾರಂತ ನನ್ನ ಅನಿಸಿಕೆ. ಈ ಟಿ ವಿ ಮಾಧ್ಯಮ ಬಂದಿಂದ ನಾಟಕ ಕಂಪ್ನಿಗೆ ಒಂದು ಸ್ವಲ್ಪ ಹೊಡೆತ ಬಿತ್ತು. ಆದರೆ ಜಾತ್ರೆಗಳಲ್ಲಿ ಎಲ್ಲ ಥಿಯೇಟ್ರುಗಳು, ಯಾಕಂದ್ರೆ ಬನಶಂಕರಿ ಜಾತ್ರೆಯಲ್ಲಿ ಮೊದಲೆಲ್ಲ ಪಿಕ್ಚರ್ ಟಾಕೀಸ್ಗಳು ಭಾಳ ಹಾಕ್ತಿದ್ರು. ಈಗ ಅವೆಲ್ಲ ಬರ್ತಾ ಕಮ್ಮಿ ಆಗಿ ಅವು ಏನಿಲ್ಲ ಅಂದ್ರೆ ಒಂದು 10-12 ಟಾಕೀಸ್ಗಳು ಇರ್ತಿದ್ವು ರೀ. ಈಗ 10-12 ನಾಟಕ ಕಂಪ್ನಿ ಅದಾವೆ, 1 ಅಥವಾ 2 ಪಿಕ್ಚರ್ ಟಾಕೀಸ್ಗಿದೆ. ಹೀಗೆ ಜಾತ್ರೆಯಲ್ಲಿ ಚೆನ್ನಾಗಿ ನಡೀತದೆ ನಾಟಕ. ಯಾವುದೇ ಕೊಟ್ಟರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜಾತ್ರೆಯಲ್ಲಿ. ಪ್ರೇಕ್ಷಕರು ಬರ್ತಾರೆ, ಅಂಥ ನಾಟಕಗಳು ಕೊಟ್ರಂದ್ರೆ ಬಂದೇ ಬರ್ತಾರೆ ಅಂತ ನಾನು ಅನಿಸಿಕೆ. ಪ್ರೈವೇಟು ನಾಟಕ ಅಂತಂದರೆ ಗುಡಿಗೆರೆ ಕಂಪ್ನಿಯಲ್ಲಿ ನಾವು ದುಡ್ಡಿನ ದರ್ಪ ನಾಟಕ ಆಡ್ತಿದ್ವಿ. ಅದರಲ್ಲಿ ಕಾರ್ಬಾರಿ ಪಾತ್ರ ಭಾಳ ಹೆಸರು ತಂದು ಕೊಡ್ತು. ಇವ್ರ ಕಂಪ್ನಿಯಲ್ಲಿ ಸೆರೆ ಅಂಗಡಿ ಸಂಗವ್ವ ಅಂತ ನಾಟಕ ಆಡಿದ್ವಿ. ಅದು ದುಬಾಯಿ ಧೂಳಪ್ಪನ ಪಾತ್ರ. ಅದು ನನಗೆ ಒಳ್ಳೆಯ ಹೆಸರು ತಂದು. ನಾನು ಮೈಸೂರು ಡಿಸ್ಟಿಕ್ಕು ನಂಜನಗೂಡು ತಾಲೂಕಿನವನು. ನಮ್ಮೂರು ಕುರಹಟ್ಟಿ ಅಂತ ಒಂದು ಗ್ರಾಮದ ಹಳ್ಳಿ ಹುಡುಗ ನಾನು. ನಮ್ಮ ತಂದೆ ತಾಯಿ ಎಲ್ಲ ಫಾರ್ಮರೇ. ಅವ್ರಿಗೆ ಯಾವುದೇ ಥರ ಇದು ಲಿಂಕ್ ಇರಲಿಲ್ಲ. ನಾನು ಯಾವುದೋ ಒಂದು ನಾನು ಫಸ್ಟ್ ಆಫ್ ಆಲ್ ಎಂಪ್ಲಾಯ್ ಆಗಿದ್ದೆ TVS ಮೈಸೂರು TVS ಕಂಪ್ನಿಯಲ್ಲಿ, ಬ್ಲ್ಯಾಂಡರ್ ಕಂಪ್ನಿ ಇದ್ದೆ. ಅಲ್ಲಿ ಅಪಾಚಿ ವೆಹಿಕಲ್ ಅಸೆಂಬ್ಲಿಲಿ ವರ್ಕ್ ಮಾಡ್ತಾಯಿದ್ದೆ. ನನಗೆ ಮತ್ತೆ ಬೆಂಗಳೂರಿಗೆ ಬಂದೆ 2017-18 ಬಂದೆ. ಆವಾಗ ಸ್ವಲ್ಪ ಪರಿಚಯ ಆಯಿತು, ಥಿಯೇಟ್ರ್ ನೋಡಿದೆ. ನಾನು ಯಾಕೆ ಆರ್ಟಿಸ್ಟ್ ಆಗಬಾರ್ದು ಅನ್ನೋದೊಂದು ಬಂತು. ಮತ್ತೆ ಜಾಯ್ನ್ ಆದೆ. ಆವಾಗ 18-19 ವೃತ್ತಿರಂಗಭೂಮಿ ಸೇರಿದೆ. ಮತ್ತು ಕಲಾಕ್ಷೇತ್ರದಲ್ಲಿ ಹವ್ಯಾಸಿ ಕೆಲವೊಂದು ನಾಟಕಗಳನ್ನು ಮಾಡಿದೆ. ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಅದೇ ಒಂದು ಶೈಲಿ, ಇದೆ ಒಂದು ಶೈಲಿ. ತುಂಬ ಇಂಟ್ರೆಸ್ಟ್ ಆಯಿತು, ಕಲಿತಾ ಇದ್ದೆ. ಕಲಿತು ಒಂದು ಲೆವೆಲ್ಗೆ, ಒಂದು ಹಂತಕ್ಕೆ ನಟ ಆಗೋ ಟೈಮಲ್ಲಿ ಕೋವಿಡ್ ಬಂತು. ಮತ್ತೆ ನಾನು TVSಗೆ ಹೋದೆ. ಮತ್ತು ಅಲ್ಲೊಂದು 2 ವರ್ಷ ದುಡಿದೆ. ಮತ್ತು ರಿಟರ್ನ್ 2022 ಬಂದೆ. ಈಗ ಬಂದು 1 ವರ್ಷ ಆಯಿತು, ಒಂದೂವರೆ ವರ್ಷ ಆಯಿತು. ಇವಾಗ ಒಂದು 6 ತಿಂಗಳಿಂದ ಇವ್ರು ಪರಿಚಯ ಆದರು ನನಗೆ, ಜೇವರ್ಗಿ ರಾಜಣ್ಣ ಅವರು. ಬನ್ನಿ ನಮ್ಮ ಕಂಪ್ನಿಯಲ್ಲಿ ಸ್ವಲ್ಪ ನಾಟಕಗಳನ್ನ ಮಾಡಿಕೊಡಿ ಅಂತಂದರು. ನನಗೊಂದು ಹೆಲ್ಪು, ಅವ್ರಿಗೊಂದು ಹೆಲ್ಪು. ಹಾಗಾಗಿ ಈಗ ಕಲಿತಾ ಇದ್ದೀನಿ ಅಷ್ಟೇ. ನಾನು ನಟ ಅಂತ ಹೇಳ್ತಾ ಇಲ್ಲ. ಇವಾಗ ಬರ್ನಿಂಗ್ ಆರ್ಟಿಸ್ಟ್ ಅಂತ, ಡೆಬ್ಯೂ ಆರ್ಟಿಸ್ಟ್ ಅಂತಂತಾರಲ್ಲ, ಆ ರೀತಿ ಕಲಿತಾ ಇದ್ದೀನಿ. ಇಲ್ಲೆಲ್ಲ ಮಾಡಿದ್ದೀನಿ ಸುಮಾರು. ಮಾಲತಿ ಸುಧೀರ್ ಅವ್ರ ಕಂಪ್ನಿ ಇದ್ದಾಗ ಅಲ್ಲೊಂದೆಲ್ಲ ಸುಮಾರು ನಾಟಕ, ಬೆರಳಿಕೆ ನಾಟಕಗಳು ಸರ್. ನಾನು ಜಾಸ್ತಿ ವೃತ್ತಿ ಇದಲ್ಲ ನಂದು. ನಾನು TVSಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅಕಸ್ಮಾತಾಗಿ ಬಂದವನು ಈ ರಂಗಕ್ಕೆ. ಹಾಗಾಗಿ ಬೆರಳಿಕೆ ಒಂದು 20 ನಾಟಕಗಳಲ್ಲಿ ಅಭಿನಯ ಮಾಡಿರ್ಬೋದು ಅಷ್ಟೇ. ನಂದು 2nd PUC ಸರ್. ನನ್ನ 2nd PUC MNC ಕಂಪ್ನಿಲಿ ವರ್ಕ್. 2nd PUC ಮೇಲೇ MNC ಕಂಪ್ನಿಲಿ ನನ್ನ ತೊಗೊಂಡಿದ್ರು. ಅಲ್ಲೊಂದು 4 ವರ್ಷ ಕೆಲಸ ಮಾಡಿದೆ. ಅದೇ 4 ವರ್ಷ ನಾನು ವೃತ್ತಿರಂಗಭೂಮಿಯಲ್ಲಿ ಕಷ್ಟಪಟ್ಟಿದ್ರೆ ಇವತ್ತಿಗೆ ಆಲ್ಮೋಸ್ಟ್ ಒಂದು ದೊಡ್ಡ ಹೆಸರು ತಗೊಳ್ಬೋದಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ಳೋಣ ಅಂತ ಪ್ರಯತ್ನ ಪಡೋಣ ಸರ್. ಒಂದು ಆಸಕ್ತಿ, ಈ ಕಲೆ ಅನ್ನೋದು ಆಸಕ್ತಿ ಇದೆಯಲ್ಲ, ಅದು ಏನೇ ಆಗಲಿ. ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡಾಲಿ ಧನಂಜಯ್ ಅವನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದು, ಮೈಸೂರು ಇನ್ಫೋಸಿಸಲ್ಲಿ. ಇನ್ಫೋಸಿಸ್ಕಂದ್ರೇನು, ಅದನ್ನು ಬಿಟ್ಟು ಅವರು ಸಿನಿಮಾ ರಂಗಕ್ಕೆ ಬಂದರು. ಅದಕ್ಕೆ ಹೋಲಿಸ್ಕೊಂಡ್ರೆ ನಾನು MNC ಕಂಪ್ನಿ, ನಾನು ಬಿಟ್ಟು ಬಂದಿರೋದ್ರಲ್ಲೇನೂ ಇದಿಲ್ಲ ಅಂತ ಅನಿಸುತ್ತೆ. ಅದು ನೋಡೋಣ, ಪ್ರಯತ್ನ ನಮ್ಮ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಹಂಗೆ ನಡೀಲಿ ಅಂತ. ನಾನು ಈ ನಾಟಕದಲ್ಲಿ ವಸಂತ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಹೀರೋ ಪಾತ್ರ ಮಾಡ್ತಾಯಿದ್ದೀನಿ. ಮೊಬೈಲು TV ಇರೋದ್ರಿಂದ ಇಲ್ಲ, ದಯವಿಟ್ಟು ವೃತ್ತಿರಂಗಭೂಮಿ ಒಂದು ದಿನಕ್ಕೆ ನಡೆಯೋದು 2 ಶೋ.
2 ಶೋ ಅಲ್ಲಿ ಹೊಸ ನಾಟಕ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಎಂಕರೇಜ್ ಮಾಡಬೇಕು. ಒಂದು ಕಂಪ್ನಿ ಬಂದಿದೆ ಬೆಂಗಳೂರಿಗೆ, ಈ ಥರದ್ದು ಒಂದು ಕಂಪ್ನಿ ಬಂದಿದೆ, ಎಲ್ಲ ಬಂದು ನೋಡಿ ಅಂತಂದರೆ ಕಲಾವಿದರು ಹೊಟ್ಟೆನೂ ತುಂಬುತ್ತೆ. ಈ ಜೀವಂತ ಕಲೆ ಜೀವಂತವಾಗಿರುತ್ತೆ. ಖಂಡಿತವಾಗಿ ನೀವು ತುಂಬ ಸಪೋರ್ಟ್ ಮಾಡಿ ಸರ್. ವೃತ್ತಿ ರಂಗಭೂಮಿ ಇನ್ನೂ ಉಳಿಲಿ, ಮನೆ ತನಕ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಇರುತ್ತೋಯ್ತೋ ಏನೋ ಅದಂತೂ ಗೊತ್ತಿಲ್ಲ. ಇದು ನೀವು ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಜಣ್ಣ ಜೇವರ್ಗಿ ಅವರ ಧರ್ಮಪತ್ನಿ ಅವರಿದ್ದಾರೆ. ಕಳೆದ 31 ವರ್ಷಗಳಿಂದ ಈ ನಾಟಕ ಕಂಪನಿಯಲ್ಲಿ ಧರ್ಮಪತ್ನಿ ಅಂತಂದರೆ ಒಬ್ಬರು ಮಾಲಕನ ಹೆಂಡತಿ ಹೆಂಗಿರ್ತಾರೆ, ಆರಾಮಾಗಿ ಕೂತ್ಕೊಂಡಿರೋರನ್ನ ನಾವು ನೋಡಿರ್ತೀವಿ. ಆದರೆ ಈಗ ಧರ್ಮಪತ್ನಿ ಅಂದರೆ ರಾಜಣ್ಣ ಜೇವರ್ಗಿ ಅವರ ಧರ್ಮಪತ್ನಿ ನಮ್ಮ ಜೊತೆಗಿದ್ದಾರೆ. ಸೊ ನಮಸ್ಕಾರಮ್ಮ, ಹೇಗಿದ್ದೀರಾ? ನಮಸ್ಕಾರ ರೀ, ಚೆನ್ನಾಗಿದ್ದೀನಿ ರೀ. ನಾವು ಈ ಕಂಪ್ನಿ ಯಾವಾಗ ನಡೆದದ ಅವಾಗಿಂದ ಜೊತೆಗೆ ಇವ್ರಿ, ನಮ್ಮ ಯಜಮಾನ್ರ ಜೊತೆಗೆ. ನಾವು 30 ಜನ ಇರ್ತಾರೆ, 25 ಜನ ಇರ್ತಾರೆ, 40 ಜನ ಇರ್ತಾರೆ, ಬರ್ತಿರ್ತಾರೆ ಹೋಗ್ತಿರ್ತಾರೆ. ಈಗ 1 ವರ್ಷ 2 ವರ್ಷದಿಂದ ಮನೆಯಾಗ ಸ್ವಲ್ಪ ಮಕ್ಕಳು ಮದುವೆ ಇದ್ರೆ ಮಾಡಿದ್ರೆ ಊರಿಗೆ ಹೋಗ್ತೀವಿ ರೀ, ಅಲ್ಲೇ ಇರ್ತೀವಿ. ಯಾವಾಗ ಈಗ ಮಂತವ 2 ತಿಂಗಳಾಯ್ತು ರೀ ಬಂದು. ಈಗ ಸ್ವಲ್ಪ ಜಾಸ್ತಿ ಬಿಟ್ಟಿರು, ಒಬ್ಬ ಹೆಣ್ಮಗಳಿಗೆ ಇಟ್ಟಿವ್ರಿ ಈಗ ಅಡುಗೆ ಮಾಡೋಕ್ಕೆ. ಈಗ ನಾವು ಜಾಸ್ತಿ ಇಲ್ಲ, ಈಗ ಒಂದು 20-25 ವರ್ಷದಿಂದ ನಾವೇ ಮಾಡೀವ್ರಿ. ಅವರಮ್ಮ ನಾನು ಕಾಸಮ್ಮ ಅಲ್ಲ, ಅವರಮ್ಮ ಸಣ್ಣವರು, ನಾನು ದೊಡ್ಡಕ್ಕೆ. ನಮ್ಮ ಯಜಮಾನಿಗೆ ಇಬ್ಬರು. ಹಾಂ, ಖುಷಿ ಆಗತ್ತಾ? ಖುಷಿ ಆಗತ್ತೆ ರೀ, ಖುಷಿ. ಮಕ್ಕಳು ಹಂಗೆ ಆದಾರಂದ್ರೆ ಖುಷಿ ಹಂಗಾಗಲ್ಲ. ನೋಡಿದ್ರಲ್ಲ ರಂಗಭೂಮಿ ಕಲಾವಿದರ ಬದುಕು ಎಷ್ಟು ದುಸ್ತರವಾಗಿದೆ ಅಂತ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.